ಹೆಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋದಲ್ಲಿ ನಾನು ಸೈನ್ಸ್ ಕ್ಲಾಸ್ 10ನ ಸೈನ್ಸನ್ನು ಕಂಟಿನ್ಯೂಷನ್ ಮಾಡ್ತಾ ಇದ್ದೇನೆ. ಹಿಂದಿನ ಕ್ಲಾಸ್ನಲ್ಲಿ ಕಾಂಬಿನೇಷನ್ ರಿಯಾಕ್ಷನ್ ಮತ್ತು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬಗ್ಗೆ ಮಾತಾಡಿದ್ದೇನೆ. ಇವತ್ತು ಈ ಒಂದು ಇದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಮತ್ತು ಡಬಲ್ ಡಿಸ್ಪ್ಲೇಸ್ಮೆಂಟನ್ನು ಮಾಡ್ತಾನೆ. ಅದಾದ ನಂತರ ಆಕ್ಸಿಡೇಷನ್, ರಿಡಕ್ಷನ್ ಮತ್ತು ಕೊರೋಷನ್, ಟ್ರಾನ್ಸಿಡಿಟಿ ಹೊಡಿತದೆ. ಅದಿಷ್ಟನ್ನು ಒಂದು ವೀಡಿಯೋದಲ್ಲಿ ಮಾಡ್ತಾನೆ. ನೋಡ್ಕೊಳ್ತೇನೆ ನನಗೆ ಟೈಮ್ ನೋಡಿಕೊಂಡು ಕಂಪ್ಲೀಟ್ ಮಾಡೋದಾ ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋದು ಅಂತ ಹೇಳ್ತಾನೆ. ಆಯಿತಾ? ಈಗ ಡೈರೆಕ್ಟ್ ನಾನು ಚಾಪ್ಟರ್ಗೆ ಹೋಗ್ತಾ ಇದ್ದೇನೆ, ಅಂದರೆ ಕಾನ್ಸೆಪ್ಟಿಗೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ ಸ್ಟೂಡೆಂಟ್, 6362324224. ಏನಾದರೂ ಡೌಟ್ಸ್ಗಳಿದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೇನೆ. ಸರಿ ಸ್ಟೂಡೆಂಟ್ಸ್, ನಾನೀಗ ಡೈರೆಕ್ಟ್ ನಾನು ಇದಕ್ಕೆ ಹೋಗ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ನಾನು ಹಿಂದಿನ ಕ್ಲಾಸಲ್ಲಿ ಕಾಂಬಿನೇಷನ್ ರಿಯಾಕ್ಷನ್ನು ಮತ್ತು ಡಿಕಂಪೋಸಿಷನ್ ರಿಯಾಕ್ಷನ್ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಟೂಡೆಂಟ್ಸು. ಇದೆಲ್ಲ ಹೇಳಿದ್ದೇನೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಅದ್ರ ಬಗ್ಗೆ ಮಾತಾಡಿದ್ದೇನೆ. ಎನರ್ಜಿ ಅಬ್ಸಾರ್ಬ್ ಆದರೆ ಅದನ್ನು ಎಂಡೋಥರ್ಮಿಕ್ ಅಂತ ಕರೀತಾರೆ. ವಾಟ್ ಈಸ್ ಎಕ್ಸೋಥರ್ಮಿಕ್ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಕೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸ್ಟೂಡೆಂಟ್ಸ್, ಏನಿದು ಡಿಸ್ಪ್ಲೇಸ್ಮೆಂಟ್? ಎಲ್ಲ ನೇಮಲ್ಲೇ ಇದೆ ಸ್ಟೂಡೆಂಟ್ಸು. ನೀವು ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಏನು ಇರೋದಿಲ್ಲ ಇದರಲ್ಲಿ. ಯಾಕಂದರೆ ಡಿಸ್ಪ್ಲೇಸ್ಮೆಂಟ್ ಹೆಸರಲ್ಲಿದೆಯಲ್ಲ, ಡಿಸ್ಪ್ಲೇಸ್ ಆಗುತ್ತೆ. ಏನು ಡಿಸ್ಪ್ಲೇಸ್ ಆಗುತ್ತೆ? ಇಲ್ಲೊಂದು ಎಕ್ಸ್ಪೆರಿಮೆಂಟನ್ನು ಕೊಡ್ತಾರೆ. ದ ರಿಯಾಕ್ಷನ್ ಇನ್ ವಿಚ್ ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಟೇಕ್ಸ್ ದ ಪ್ಲೇಸ್ ಆಫ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಏನು ಮಾಡುತ್ತೆ ರಿಯಾಕ್ಷನಲ್ಲಿ? ಏನಾಗುತ್ತೆ ಹೇಳಿ. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಅನ್ನೋದು, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಟೇಕ್ಸ್ ದ ಪ್ಲೇಸ್ ಆಫ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಟೇಕ್ಸ್ ದ ಪ್ಲೇಸ್ ಆಫ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಆವಾಗ ಅದನ್ನು ಏನಂತ ಕರೀತಾರೆ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ. ನೀವು ಇದನ್ನು ಒಂದು ಯೂಶ್ವಲ್ ಆಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಗೊತ್ತುಂಟ? ಈಗ ವೀಕ್ ಪೀಪಲನ್ನು ಹೇಗೆ, ವೀಕ್ ಪೀಪಲ್ ತುಂಬ ವೀಕ್ ಇದ್ದರೆ ಆ ಪ್ಲೇಸನ್ನು ಸ್ಟ್ರಾಂಗ್ ಇರೋನು ಹೋಗಿ ಆಕ್ಯುಪೈ ಮಾಡ್ಬೋದಲ್ಲ, ಅದೇ ಥರ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಏನು ಮಾಡುತ್ತೆ? ಯಾವುದು ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಇದೆಯಲ್ಲ ಆ ಪ್ಲೇಸನ್ನು ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಅನ್ನೋದು ಆಕ್ಯುಪೈ ಮಾಡುತ್ತೆ. ಇದನ್ನೇನಂತ ಕರೀತಾರೆ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಹೆಸರಲ್ಲಿ ಇದೆಯಲ್ಲ, ಡಿಸ್ಪ್ಲೇಸ್ ಮಾಡುತ್ತೆ. ಇಲ್ಲೊಬ್ಬ ವೀಕ್ ಇದ್ದಾನೆ ಅಂತ ಎಣಿಸ್ಕೊಳ್ಳಿ, ಒಬ್ಬ ಕೂತ್ಕೊಂಡಿದ್ದಾನೆ. ವೀಕ್ ಇರೋ ಒಂದು ಪ್ಲೇಸಲ್ಲಿ ಒಬ್ಬ ಸ್ಟ್ರಾಂಗ್ ಇದ್ದವನು ಬರ್ತಾನೆ, ಇವನ್ನ ತೆಗೆದು ಆಚೆಗಡೆ ಹಾಕ್ತಾನೆ. ಅವನು ಬಂದು ಅಲ್ಲಿ ಕೂತ್ಕೊಳ್ತಾನೆ. ಸರಿಯಾ? ಅಂದರೆ ನಾನು ಹೇಳೋದು, ಇಲ್ಲಿ 2 ಚೇರ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು 2 ಚೇರ್ ಇದೆ. ಈ 2 ಚೇರ್ ಒಟ್ಟಿಗೆ ಇಟ್ಟಿದ್ದಾರೆ ಅಂತ ಎಣಿಸ್ಕೊಳ್ಳಿ, ಜಾಯಿಂಟಲ್ಲಿ ಇಟ್ಟಿದ್ದಾರೆ. 2 ಚೇರ್ಸ್, 2 ಇದೆ ಆಯಿತಾ? 2 ಮಾತ್ರ ಇರೋದು. 2 ಚೇರ್ ಇದೆ. 2 ಚೇರ್ಲಿ ಇಲ್ಲೊಬ್ಬ ವೀಕ್ ಕೂತ್ಕೊಂಡಿದ್ದಾನೆ, ಇನ್ನೊಬ್ಬ ಸ್ಟ್ರಾಂಗ್ ಕೂತ್ಕೊಂಡಿದ್ದಾನೆ. ಆಯಿತಾ? ಇಲ್ಲಿ ಇನ್ನೊಬ್ಬ ಸ್ಟ್ರಾಂಗ್ ಇದ್ದವನು ಬರ್ತಾನೆ. ಈ ವೀಕ್ ಇದ್ದವನ್ನ ಇಲ್ಲಿಂದ ಆಚೆಗಡೆ ಹಾಕಿ ಡಿಸ್ಪ್ಲೇಸ್ ಮಾಡಿಸಿ ಅವ್ನು ಬಂದು ಇಲ್ಲಿ ಕೂತ್ಕೊಳ್ತಾರೆ. ಸ್ಟ್ರಾಂಗ್ ಬಂದು ಇಲ್ಲಿ ಕೂತ್ಕೊಳ್ತಾನೆ ಅಲ್ವಾ? ಸೊ ಅಂದರೆ ಏನು ಹೇಳ್ತಾ ಇದ್ದಾರೆ? ವೆನ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್, ಅದೇ ಥರ ಯಾವಾಗ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಅನ್ನೋದು ವೀಕ್ ರಿಯಾಕ್ಟಿವ್ ಎಲಿಮೆಂಟ್ನ ಪ್ಲೇಸನ್ನು ಅದು ಆಕ್ಯುಪೈ ಮಾಡಿದರೆ, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಟೇಕ್ಸ್ ದ ಪ್ಲೇಸ್ ಆಫ್, ನಾನಿಲ್ಲಿ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಅಂತ ಬರೀಲಿಲ್ಲ, ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಈಸ್ ನೋನ್ ಆ್ಯಸ್ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಂಪಾರ್ಟೆಂಟು ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಅಷ್ಟೇ ಡಿಸ್ಪ್ಲೇಸ್ ಮಾಡ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಇದ್ದಾನೆ, ಇವನು ಎ ಇದ್ದಾನೆ, ಇವನ ಜೊತೆ ಇನ್ನೊಬ್ಬ ಇದ್ದಾನೆ, ಯಾರು? ಬಿ. ಇವನು ಲೆಸ್ ರಿಯಾಕ್ಟಿವ್. ಆಯಿತು? ಅದಕ್ಕೆ ನಾನು ಸ್ಮಾಲರ್ ಇದರಲ್ಲಿ ತೋರಿಸ್ತಾ ಇದ್ದೇನೆ, ಎ ಮತ್ತು ಬಿ. ಈಗ ನೋಡಿ, ಯಾರ ಜೊತೆ ರಿಯಾಕ್ಟ್ ಆಗುತ್ತೆ ಕೇಳಿದ್ರೆ ಸಿ ಅಲ್ವಾ? ಆವಾಗ ಏನಾಗುತ್ತೆ ಕೇಳಿದರೆ, ಎ ಜೊತೆ ಬಿ ಇದ್ದಾನೆ. ಬಿ ಈಸ್ ಅ ಲೆಸ್ ರಿಯಾಕ್ಟಿವ್. ಎ ಗೊತ್ತಾಯ್ತು, ನಾನು ಸ್ಮಾಲರ್ ಸರ್ಕಲ್ ಹಾಕಿದ್ದೀನಲ್ಲ, ದಟ್ ಮೀನ್ಸ್ ಈಸ್ ಲೆಸ್ ರಿಯಾಕ್ಟಿವ್. ಆವಾಗ ಈ ಸಿ ಏನು ಮಾಡ್ತಾನೆ ಗೊತ್ತುಂಟಾ? ಎ ಜೊತೆ ಇದ್ದಂಥ ಬಿಯನ್ನು ಇವನು ಆಕ್ಯುಪೈ ಮಾಡ್ತಾನೆ. ಅಂದರೆ ಏನಾಗುತ್ತೆ? ಬಿ ಅನ್ನೋದು ಸಿ ಜೊತೆ ಹೋಗಿ ಕಂಬೈನ್ ಆಗುತ್ತೆ. ಇದು ಸಿ, ಬಟ್ ನಾನು ಬಿ ಸಿ ಅಂತ ಬರೀತೇನೆ. ಸಿ ಬಿ, ಆರ್ ಇದು ಆ್ಯಕ್ಚುಲಿ ಬಿ ಸಿ. ಗೊತ್ತಾಯ್ತಾ? ಸೊ ಮೋರ್ ರಿಯಾಕ್ಟಿವ್ ಅನ್ನೋದು ಲೆಸ್ ರಿಯಾಕ್ಟಿವ್ ಎಲಿಮೆಂಟನ್ನು ಡಿಸ್ಪ್ಲೇಸ್ ಮಾಡಿದರೆ ಅದನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸ್ಪೆರಿಮೆಂಟನ್ನು ಕೊಡ್ತಾರೆ. ವೆನ್ ಐರನ್ ನೀಲ್ ಈಸ್ ಪ್ಲೇಸ್ಡ್ ಇನ್ ಬ್ಲೂ ಕಲರ್ಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಇದ್ರ ಒಳಗಡೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ ಸ್ಟೂಡೆಂಟ್. ಬ್ಲೂ ಕಲರ್ಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ. ಕಾಪರ್ ಸಲ್ಫೇಟ್ನ ಕೆಮಿಕಲ್ ನೇಮ್ ಏನು ಹೇಳಿ? CuSO4. ಇದು ಗೊತ್ತಿರಬೇಕು. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ, ಅದ್ರ ಒಳಗಡೆ ನಾವು ಐರನ್ ನೀಲನ್ನು ಹಾಕೊಡೋಣ. ಐರನ್ ಏನಂದರೆ, ಐರನ್ ಅಂದರೆ ಏನು? Fe ಅಲ್ವಾ? ಐರನ್ ಈಸ್ Fe. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಒಳಗಡೆ ಐರನ್ ನೀಲನ್ನು ಹಾಕಿದಾಗ ಏನಾಗುತ್ತೆ ಅಂತ ಕೇಳಿದರೆ, ಏನಾಗುತ್ತೆ ಇವಾಗ? ಯಾವುದು ಲೆಸ್ ರಿಯಾಕ್ಟಿವ್, ಯಾವುದು ಮೋರ್ ರಿಯಾಕ್ಟಿವ್? ಇದು ಇಂಪಾರ್ಟೆಂಟ್. ಓಕೆ, ಕಾಪರ್ ಈಸ್ ಫಾರ್ಮ್ಡ್ ಬಿಲೋ. ಏನಾಯಿತು? ನಾನು ನಿಮಗೆ ಇದು ರಿಯಾಕ್ಷನ್ನ ಬರೀತೇನೆ ನೋಡಿ. ಇಲ್ಲೇ ಇದೆ ನೋಡಿ ರಿಯಾಕ್ಷನ್. ಐರನ್ ಇದೆ, ಐರನ್ ಈಸ್ ಅ ನೀಲ್, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆ. ಈಗ ಐರನ್ ಯಾವುದನ್ನು ಡಿಸ್ಪ್ಲೇಸ್ ಮಾಡ್ತಾ ನೋಡ್ಕೊಳ್ಳಿ. ಐರನ್ ಇಲ್ಲಿ ಕಾಪರ್ ಇದ್ದಿತ್ತು, ಕಾಪರ್ ಪ್ಲೇಸಿಗೆ ಏನು ಬಂದಿದೆ ನೋಡಿ? ಐರನ್ ಬಂದಿದೆ. ಅಂದರೆ ಕಾಪರ್ನ ತೆಗೆದು ಆ ಪ್ಲೇಸಿಗೆ ಯಾವುದು ಹೋಗಿ ಸಬ್ಸ್ಟಿಟ್ಯೂಟ್ ಆಗಿದೆ? Fe ಅಲ್ವಾ? ಇಲ್ಲಿ ನೋಡಿ, FeSO4 ಆಗಿದೆ. ಫಸ್ಟಿಗೆ CuSO4 ಇದ್ದಿತ್ತು, ಇವಾಗ FeSO4 ಆಗಿದೆ. Fe ಇದ್ದ ಪ್ಲೇಸಲ್ಲಿ Cu ಬರುತ್ತೆ. ಇದನ್ನು ಐರನ್ ಸಲ್ಫೇಟ್ ಅಂತಲೂ ಕರೀತಾರೆ, ಅಥವಾ ಫೆರಿಕ್ ಸಲ್ಫೇಟ್ ಅಂದರೂ ನೋ ಪ್ರಾಬ್ಲಮ್. ಇದು ಕಾಪರ್ ಸಲ್ಫೇಟ್.
ಅಂದರೆ ಇನ್ ದಿಸ್ ರಿಯಾಕ್ಷನ್ ಐರನ್ ಹ್ಯಾಸ್ ಡಿಸ್ಪ್ಲೇಸ್ಡ್ ಆರ್ ರಿಮೂವ್ಡ್ ಅನದರ್ ಎಲಿಮೆಂಟ್. ಐರನ್ ಯಾವುದನ್ನು ರಿಮೂವ್ ಮಾಡ್ತು? ಕಾಪರ್ನ ರಿಮೂವ್ ಮಾಡಿ ಆ ಪ್ಲೇಸಿಗೆ ಐರನ್ ಹೋಗಿ ಕೂತ್ಕೊಂಡಿದ್ದಾನೆ. ಕರೆಕ್ಟಾ? ಸೊ ಕಾಪರ್ ಸಲ್ಫೇಟ್ ಇದ್ದಿತ್ತು, ಏನಾಗಿ ಆಯ್ತಿದ್ದು? ಫೆರಿಕ್ ಸಲ್ಫೇಟ್ ಅಥವಾ ಐರನ್ ಸಲ್ಫೇಟ್. ಅಂದರೆ ಮೋರ್ ರಿಯಾಕ್ಟಿವ್ ಎಲಿಮೆಂಟ್. ಯಾವುದು ಮೋರ್ ರಿಯಾಕ್ಟಿವ್? ಐರನ್ ಈಸ್ ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್. ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಆದಂಥ ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತೆ. ಇದನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ. ಈ ಪ್ಲೇಸಲ್ಲಿ ಇದ್ದಂತಹ ಕಾಪರ್ನ ತೆಗೆದು ಐರನ್ ಹೋಗಿ ಹೌದು ಕೂತ್ಕೊಂಡಿದೆ. ಸೊ ಇಟ್ ಈಸ್ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ ನೋಡಿ, ಜಿಂಕ್ ಕೂಡ ಕಾಪರ್ ಪ್ಲೇಸಿಗೆ ಹೋಗಿ ಕೂತ್ಕೊಂಡಿದೆ. ಇಲ್ಲಿ ನೋಡಿ, ಜಿಂಕ್ ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಷನ್ ಆಗುತ್ತೆ. ಕಾಪರ್ ಇದ್ದ ಪ್ಲೇಸಿಗೆ ಏನು ಬಂತು? ಜಿಂಕ್ ಬಂತು. ಯಾಕೆ ಕೇಳಿದರೆ ಡಿಸ್ಪ್ಲೇಸ್ ಆಗ್ತಾ ಇದೆ. ಜಿಂಕ್ ಏನು ಮಾಡ್ತಾ ಇದೆ? ಕಾಪರ್ನಲ್ಲಿಂದ ಡಿಸ್ಪ್ಲೇಸ್ ಮಾಡ್ತಾ ಇದೆ. ಯಾಕಂದರೆ ಕಾಪರ್ ಅನ್ನೋದು ಲೆಸ್ ರಿಯಾಕ್ಟಿವ್, ವ್ಯಾರಸ್ ಅ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್. ಯಾವುದು ಮೋರ್ ರಿಯಾಕ್ಟಿವ್ ಇದೆ ಅದು ಲೆಸ್ ರಿಯಾಕ್ಟಿವ್ ಎಲಿಮೆಂಟನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಇಲ್ಲಿ ನೋಡಿ, ಲೆಡ್ ಯಾವುದನ್ನು ಡಿಸ್ಪ್ಲೇಸ್ ಮಾಡ್ತಾ ಇದೆ? ಕಾಪರ್ನೆಲ್ಲದು ಡಿಸ್ಪ್ಲೇಸ್ ಮಾಡೋದೇ ಆಯಿತು. ಕಾಪರ್ ಪ್ಲೇಸಿಗೆ ಯಾರು ಹೋಗಿ ಕೂತ್ಕೊಳ್ತಾರೆ? ಲೆಡ್. ಅದನ್ನೇನಂತ ಕರೀತಾರೆ? ಲೆಡ್ ಕ್ಲೋರೈಡ್. ಕಾಪರ್ ಕ್ಲೋರೈಡ್ ಇದ್ದಿತ್ತು, ಅದೇನಾಗಿ ಕನ್ವರ್ಟ್ ಆಯಿತು? ಲೆಡ್ ಕ್ಲೋರೈಡ್ ಆಗಿ ಕನ್ವರ್ಟ್ ಆಯಿತು. ಯಾವುದನ್ನು ಡಿಸ್ಪ್ಲೇಸ್ ಮಾಡಿದ್ದು? ಕಾಪರ್ ಇದ್ದ ಪ್ಲೇಸಿಗೆ ಲೆಡ್ ಹೋಗಿ ಕೂತ್ಕೊಳ್ತು. ಸೊ ಲೆಡ್ ಕ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ ಸ್ಟೂಡೆಂಟ್ಸು. ಎಂತೆಲ್ಲ ಇಲ್ಲಿ ನೋಡಿ, ಇದು ಬ್ಲೂ ಕಲರ್ ಇರುತ್ತೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಬ್ಲೂ ಕಲರ್ಡ್ ಇಲ್ಲಿದೆ ನೋಡಿ, ಇಲ್ಲಿ ನಿಮಗೆ ರಿಯಾಕ್ಷನ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಬ್ಲೂ ಕಲರ್ಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಫೇಡ್ ಆಗಿ ಕಲರ್ಲೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿದೆ ನೋಡಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಬ್ಲೂ ಕಲರ್ ಇದ್ದು ಕಲರ್ಲೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಏನಾಗಿ ಕನ್ವರ್ಟ್ ಆಯ್ತದು? ಐರನ್ ಸಲ್ಫೇಟ್ ಅನ್ನೋದು ಕಲರ್ಲೆಸ್, ಬಟ್ ಕಾಪರ್ ಸಲ್ಫೇಟ್ ಅನ್ನೋದು ಬ್ಲೂ ಕಲರ್ ಇದ್ದಿತ್ತು. ಬಟ್ ಅದು ಯಾವಾಗ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಅನ್ನೋದು ಲೆಸ್ ರಿಯಾಕ್ಟಿವ್ ಎಲಿಮೆಂಟನ್ನು ಇದು ಮಾಡುತ್ತೆ ನೋಡಿ, ಡಿಸ್ಪ್ಲೇಸ್ ಮಾಡುತ್ತೆ ನೋಡಿ, ಬ್ಲೂ ಕಲರ್ಡ್ ಕಾಪರ್ ಸಲ್ಫೇಟ್ ಅನ್ನೋದು ಕಲರ್ಲೆಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕಲರ್ಲೆಸ್ ಸೊಲ್ಯೂಷನನ್ನು ಏನಂತ ಕರೀತಾರೆ? ಐರನ್ ಸಲ್ಫೇಟ್. ಅಷ್ಟೇ, ಸಿಂಪಲ್ ಅಲ್ಲ? ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸು? ಇದ್ರ ಬಗ್ಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೇನೆ. ಈಗ ಇಲ್ಲಿ ಐರನ್ ಅನ್ನೋದು ಕಾಪರ್ನ ಡಿಸ್ಪ್ಲೇಸ್ ಮಾಡಿದೆ. ಹಾಗಾದರೆ ಯಾವುದು ಮೋರ್ ರಿಯಾಕ್ಟಿವ್? ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಯಾವುದನ್ನು ಡಿಸ್ಪ್ಲೇಸ್ ಮಾಡುತ್ತೆ ಅಂತ ನೋಡ್ಕೊಳ್ಬೇಕು. ಇಲ್ಲಿದ್ದಂಥ ಕಾಪರನ್ನು ಐರನ್ ಡಿಸ್ಪ್ಲೇಸ್ ಮಾಡಿದೆ. ಸೊ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಇದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಜಿಂಕ್ ಮತ್ತು ಜಿಂಕ್ ಕಾಪರ್ನ ಡಿಸ್ಪ್ಲೇಸ್ ಮಾಡಿದೆ. ಇದ್ರ ಜೊತೆ ಇದ್ದಂಥ ಸಲ್ಫೇಟ್ ಜೊತೆ ಇದ್ದಂಥ ಕಾಪರ್ನ ಡಿಸ್ಪ್ಲೇಸ್ ಮಾಡಿದೆ. ಯಾವುದು? ಜಿಂಕ್ ಕಾಪರ್ನ ಡಿಸ್ಪ್ಲೇಸ್ ಮಾಡಿರ್ಲಿಕ್ಕೆ ಹೋಗಿ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಇಲ್ಲಿ ನೋಡಿ, ಲೆಡ್ ಪ್ಲೇಸಲ್ಲಿ ಅಂದರೆ ಕಾಪರ್ ಪ್ಲೇಸಲ್ಲಿ ಲೆಡ್ ಬಂದು ಕೂತ್ಕೊಂಡಿದೆ. ಸೊ ಲೆಡ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಈಗ ವೆರಿ ವೆರಿ ಇಂಪಾರ್ಟೆಂಟ್, ಅ ಸೀರೀಸ್ ಆಫ್ ಎಲಿಮೆಂಟ್ಸ್ ಅರೇಂಜ್ಡ್ ಇನ್ ಅ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ. ಯಾವುದು ಮೋರ್ ರಿಯಾಕ್ಟಿವ್, ಯಾವುದು ಲೆಸ್ ರಿಯಾಕ್ಟಿವ್, ಅದನ್ನು ರಿಯಾಕ್ಟಿವಿಟಿ ಸೀರೀಸ್ ಅಂತ ಕರೀತಾರೆ. ಅದನ್ನು ಈ ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ, ಬಟ್ ನಾನು ಇದನ್ನು ಇಲ್ಲೇ ಹೇಳಿಕೊಡ್ತೇನೆ ನೋಡಿ. ವಿಚ್ ಈಸ್ ಮೋರ್ ರಿಯಾಕ್ಟಿವ್, ವಿಚ್ ಇಸ್ ಲೆಸ್ ರಿಯಾಕ್ಟಿವ್. ಇದನ್ನು ಕಲ್ತ್ಕೊಳ್ಬೇಕು ಸ್ಟೂಡೆಂಟ್ಸು. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ತಾರೆ ನಿಮಗೆ. ಎಲ್ಲಿ ನೋಡಿ, ಇದು ಪೊಟ್ಯಾಷಿಯಮ್ ಇಸ್ ಮೋರ್ ರಿಯಾಕ್ಟಿವ್. ಬರ್ತಾ ರಿಯಾಕ್ಟಿವಿಟಿ ಎಂತ ಆಗುತ್ತೆ? ಕಡಿಮೆ ಆಗ್ತಾ ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿರೋದು ಲೀಸ್ಟ್ ರಿಯಾಕ್ಟಿವ್, ಇಲ್ಲಿರೋದು ಮೋಸ್ಟ್ ರಿಯಾಕ್ಟಿವ್. ಅರ್ಥ ಆಯ್ತಾ? ಇದೇನು? ಪೊಟ್ಯಾಷಿಯಮ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಸೋಡಿಯಂ, ದೆನ್ ಕ್ಯಾಲ್ಶಿಯಮ್, ದೆನ್ ಮೆಗ್ನೀಷಿಯಮ್, ದೆನ್ ಅಲ್ಯೂಮಿನಿಯಂ, ದೆನ್ ಜಿಂಕ್, ದೆನ್ ಐರನ್, ದೆನ್ ಲೆಡ್, ದೆನ್ ಹೈಡ್ರೋಜನ್, ದೆನ್ ಕಾಪರ್, ದೆನ್ ಮರ್ಕ್ಯೂರಿ, ದೆನ್ ಸಿಲ್ವರ್, ದೆನ್ ಗೋಲ್ಡ್. ಓಕೆ, ಇದು ನೆನ್ಪಿಟ್ಕೊಳ್ಳಿ. ವಿಚ್ ಈಸ್ ಮೋರ್ ರಿಯಾಕ್ಟಿವ್ ಕೇಳ್ತದೆ. ಯಾವುದು ಮೋರ್ ರಿಯಾಕ್ಟಿವ್ ಇದೆಯಲ್ಲ ಅದು ಲೆಸ್ ರಿಯಾಕ್ಟಿವನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಪೊಟ್ಯಾಷಿಯಮ್, ಸೋಡಿಯಂ ಇದ್ರ ಕೆಳಗಡೆ ಇರೋದು ಎಲ್ಲದನ್ನು ಡಿಸ್ಪ್ಲೇಸ್ ಮಾಡೋ ಒಂದು ಕೆಪಾಸಿಟಿ ಇದೆ. ಯಾವುದಕ್ಕೆ? ಪೊಟ್ಯಾಷಿಯಮಿಗೆ. ಆಯಿತಾ? ಸೋಡಿಯಮಿಗೆ ಇದ್ರ ಕೆಳಗಡೆ ಇರೋದು. ಸೋಡಿಯಮಿಗೆ ಪೊಟ್ಯಾಷಿಯಮನ್ನು ಡಿಸ್ಪ್ಲೇಸ್ ಮಾಡೋದು ಕೆಪಾಸಿಟಿ ಇಲ್ಲ. ಯಾಕೆ ಹೇಳಿ? ಸೋಡಿಯಮ್ ಈಸ್ ಲೆಸ್ ರಿಯಾಕ್ಟಿವ್ ದೆನ್ ಪೊಟ್ಯಾಷಿಯಮ್. ಗೊತ್ತಾಯ್ತಾ? ಇದಿಷ್ಟರಲ್ಲಿ ಮೋಸ್ಟ್ ರಿಯಾಕ್ಟಿವ್ ಯಾವುದಂತ ಕೇಳಿದ್ರೆ ಪೊಟ್ಯಾಷಿಯಮ್, ಲೀಸ್ಟ್ ರಿಯಾಕ್ಟಿವ್ ಯಾವುದಂತ ಕೇಳಿದ್ರೆ ಗೋಲ್ಡ್. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್. ಅದ್ರ ಕೆಳಗಡೆ ಇರುವಂಥ ಎಲ್ಲ ಎಲಿಮೆಂಟ್ಗಳನ್ನು ಡಿಸ್ಪ್ಲೇಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಈ ಕ್ಯಾಲ್ಶಿಯಮನ್ನು ತೊಗೊಂಡ್ರೆ ಕ್ಯಾಲ್ಶಿಯಮ್ನ ಕೆಳಗಡೆ ಯಾವ್ಯಾವ ಎಲಿಮೆಂಟ್ಗಳಿದೆಯಲ್ಲ ಅದೆಲ್ಲದನ್ನು ಡಿಸ್ಪ್ಲೇಸ್ ಮಾಡುವಂಥ ಕೆಪಾಸಿಟಿ ಕ್ಯಾಲ್ಶಿಯಮಿಗಿದೆ. ಇದು ರಿಯಾಕ್ಟಿವಿಟಿ ಸೀರೀಸ್ ಸ್ಟೂಡೆಂಟ್ಸ್. ವೆರಿ 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 ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ, ಗೊತ್ತಾಯ್ತಲ್ಲ? ಇದು ಆ್ಯಕ್ಚುಲಿ ಇದರಲ್ಲಿ ಯಾವುದರಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಬರುತ್ತೆ. ಆಯಿತಾ? ಬಟ್ ಅದನ್ನು ಅಲ್ಲಿ ಕೊಟ್ಟಿದ್ದಾರೆ, ಗೊತ್ತಿರಬೇಕು. ಇದು ಫಸ್ಟ್ ಯಾವುದು ಬರುತ್ತೆ? ಪೊಟ್ಯಾಷಿಯಮ್, ಆಮೇಲೆ ಯಾವುದು? ಸೋಡಿಯಂ, ಆಮೇಲೆ ಬೇರಿಯಂ, ಆಮೇಲೆ ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್, ಅಲ್ಯೂಮಿನಿಯಂ, ಜಿಂಕ್, ಐರನ್, ನಿಕ್ಕೆಲ್, ಟಿನ್, ಲೆಡ್, ಹೈಡ್ರೋಜನ್, ಕಾಪರ್, ಮರ್ಕ್ಯೂರಿ, ಗೋಲ್ಡ್. ಇದೆಲ್ಲ ನೆನ್ಪಿಟ್ಕೊಳ್ಬೇಕು. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸು?
ಗೋಲ್ಡ್ನ ಮುಂಚೆ ಸಿಲ್ವರ್ ಬರುತ್ತೆ ಸ್ಟೂಡೆಂಟ್, ಸಿಲ್ವರ್ ಆದಮೇಲೆ ಗೋಲ್ಡ್ ಬರುತ್ತೆ, ಆಮೇಲೆ ಪ್ಲಾಟಿನಮ್ ಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಪೊಟ್ಯಾಷಿಯಮ್, ಸೋಡಿಯಂ, ಬೇರಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್, ಅಲ್ಯೂಮಿನಿಯಂ, ಜಿಂಕ್, ಐರನ್, ನಿಕ್ಕೆಲ್, ಮತ್ತು ಯಾವುದು ನಿಕ್ಕೆಲ್ ಆದಮೇಲೆ ಟಿನ್ ಆದಮೇಲೆ ಲೆಡ್, ಹೈಡ್ರೋಜನ್, ಕಾಪರ್, ಮರ್ಕ್ಯುರಿ, ಸಿಲ್ವರ್, ಗೋಲ್ಡ್. ಸಿಲ್ವರ್ ಆದಮೇಲೆ ಗೋಲ್ಡ್ ಬರುತ್ತೆ ಸ್ಟೂಡೆಂಟ್ಸ್, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್. ಇದಿಷ್ಟು ನೆನ್ಪಿಟ್ಕೊಳ್ಳಿ. ರಿಯಾಕ್ಟಿವಿಟಿ ಸೀರೀಸ್ ವೆರಿ ಇಂಪಾರ್ಟೆಂಟ್, ಆಯಿತಾ? ಇವು ಮೂರಲ್ಲಿ ಯಾವುದು ಕೂಡ ಎಕ್ಸಾಂಪಲ್ ಕೊಡ್ಬೋದು, ನೀವು ಯಾವುದು ಕೂಡ ಕೊಡಿ, ಬಟ್ ಇಲ್ದಿರ ಕ್ವಶನ್ ಇದ್ರ ಮೇಲೆ ಕೇಳ್ಬೋದು, ಗೊತ್ತಾಯ್ತಾ? ಸೊ ಇದು ನಿಮ್ಮ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಗೊತ್ತಾಯ್ತಲ್ಲ, ಈ ಪ್ಲೇಸಲ್ಲಿರೋದನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಯಾವುದು ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಅನ್ನೋದು ಲೆಸ್ ರಿಯಾಕ್ಟಿವ್ ಎಲಿಮೆಂಟನ್ನು ಡಿಸ್ಪ್ಲೇಸ್ ಮಾಡುತ್ತೆ, ಅಷ್ಟೇ ಸಿಂಪಲ್. ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್, ಹೆಸರಲ್ಲೇ ಇದೆ ಡಬಲ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಾನು ಫಾರ್ ಎಕ್ಸಾಂಪಲ್ ಇದನ್ನು ಪ್ಲಸ್ ಅಂತ ತಗೊಳ್ತೇನೆ, ಇದನ್ನು ಮೈನಸ್ ಅಂತ ತಗೊಳ್ತೇನೆ. ಬೇರಿಯಮ್ಮನ್ನು ಪ್ಲಸ್ ಅಂತ ತಗೊಳ್ತೇನೆ, ಇದನ್ನು ಮೈನಸ್ ಅಂತ ತಗೊಳ್ತೇನೆ. ಇದರ ಪ್ಲಸ್ ಇದರ ಮೈನಸ್ ಜೊತೆ ರಿಯಾಕ್ಟ್ ಆಗುತ್ತೆ, ಇದರ ಪ್ಲಸ್ ಇದರ ಮೈನಸ್ ಜೊತೆ ರಿಯಾಕ್ಟ್ ಆಗುತ್ತೆ, ಸಿಂಪಲ್. ಇದರ ಪ್ಲಸ್ ಇದರ ಮೈನಸ್ ಜೊತೆ, ಇದರ ಪ್ಲಸ್ ಇದರ ಮೈನಸ್ ಜೊತೆ. ನೋಡಿ ಸೋಡಿಯಂ ಪ್ಲಸ್ಸಾ, ಇದರ ಮೈನಸ್ ಯಾವುದು? ಕ್ಲೋರಿನ್ ಅಲ್ಲ. ಇಲ್ಲಿ ನೋಡಿ ಸೋಡಿಯಂ ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗಿಲ್ವಾ? ಇದರ ಪ್ಲಸ್ ಯಾವುದು? ಬೇರಿಯಮ್. ಇದರ ಮೈನಸ್ ಯಾವುದು? SO4 ಮೈನಸ್. ಬೇರಿಯಂ ಸಲ್ಫೇಟ್ ಆಗಿಲ್ವಾ? ಡಬಲ್ ಡಿಸ್ಪ್ಲೇಸ್ಮೆಂಟ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಇಲ್ಲಿ ಬರೀ ಒಂದು ಮಾತ್ರ ಡಿಸ್ಪ್ಲೇಸ್ ಆಗ್ತಾ ಇದೆ, ಫಸ್ಟ್ ಇದು ಮಾತ್ರ ಡಿಸ್ಪ್ಲೇಸ್ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಒಂದೇ ರಿಯಾಕ್ಟೆಂಟ್ ಸೈಡಲ್ಲಿ ಇಲ್ಲಿರೋದು ಒಂದೇ. ಇಲ್ಲಿ ನೋಡಿ ಒಂದು ಕಾಂಪೌಂಡ್ ಇದೆ, ಸೋಡಿಯಂ ಜೊತೆ ಸಲ್ಫೇಟ್ ಇದೆ, ಬೇರಿಯಂ ಜೊತೆ ಕ್ಲೋರಿನ್ ಇದೆ. ಸೊ ಇದರ ಪ್ಲಸ್ ಇದರ ಮೈನಸ್ ಜೊತೆ ರಿಯಾಕ್ಟ್ ಆಗುತ್ತೆ, ಇದರ ಪ್ಲಸ್ ಇದರ ಮೈನಸ್ ಜೊತೆ. ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ಸೋಡಿಯಂ ಅನ್ನೋದು ಕ್ಲೋರಿನ್ ಜೊತೆ ಸೋಡಿಯಂ ಕ್ಲೋರೈಡ್ ಆಯಿತು, ಬೇರಿಯಂ ಅನ್ನೋದು ಸಲ್ಫೇಟ್ ಜೊತೆ ಬೇರಿಯಂ ಸಲ್ಫೇಟ್ ಆಯಿತು, ಅಷ್ಟೇ. ಅದನ್ನೇ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಡಬಲ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಹೇಗಿದೆ ಅದೇ ಥರ ಡಬಲ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಅರ್ಥ ಆಯ್ತಲ್ಲ, ಗೊತ್ತಾಯ್ತಲ್ಲ? ನೀವು ಇದನ್ನು ಜನರಲಾಗಿ ಹೇಗೆ ಬರಿಬೋದು ಹೇಳಿ? ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರ್ದು ತೋರಿಸ್ತೇನೆ ನೋಡಿ, ಇಲ್ಲಿ ಎ ಇದೆ ಅಂತ ಎಣಿಸ್ಕೊಳ್ಳಿ. ಇದು ಕಾಂಪೌಂಡ್ ಇರುತ್ತೆ ಸ್ಟೂಡೆಂಟ್, ಯಾಕಂದರೆ ಇಲ್ಲಿ ನೋಡಿ ಸೋಡಿಯಂ ಸಲ್ಫೇಟ್ ಯಾವುದ್ರ ಜೊತೆ ರಿಯಾಕ್ಟ್ ಆಗ್ತಾ ಇದೆ? ನಾನು ಇದನ್ನು CD ಅಂತ ತಗೊಳ್ತೇನೆ. ಯಾವುದು? ಬೇರಿಯಂ ಮತ್ತು ಕ್ಲೋರೈಡ್ ಅಲ್ವಾ? ಇಲ್ಲಿ ಏನಾಗುತ್ತೆ ಹೇಳಿ? ಇದ್ರ ಜೊತೆ ಇದು ಅಂದರೆ ಅದನ್ನು ನಾನು ಏನಂತ ಬರಿಬೋದು? AD ಜೊತೆ ಪ್ಲಸ್ BC ಜೊತೆ ಅಲ್ವಾ? ಡಬಲ್ ಡಿಸ್ಪ್ಲೇಸ್ಮೆಂಟ್. ಸಿಂಪಲ್ ಅಲ್ಲ? ಇದು ಇದ್ರ ಜೊತೆ ಇದರ ಪ್ಲಸ್ ಇದರ ಮೈನಸ್ ಜೊತೆ, ಇದರ ಪ್ಲಸ್ ಇದರ ಮೈನಸ್ ಜೊತೆ ಕಂಬೈನ್ ಆಗುತ್ತೆ, ಸಿಂಪಲ್. ಸೊ ಇದನ್ನೇ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಇದನ್ನೇನಂತ ಕರೀತಾರೆ? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್. ಇದರ ಸೋಡಿಯಂ ಕ್ಲೋರಿನ್ ಜೊತೆ, ಇದರ ಸಲ್ಫೇಟ್ ಬೇರಿಯಂ ಜೊತೆ ಬೇರಿಯಂ ಸಲ್ಫೇಟ್. ಯಾವತ್ತು ಬರೆಯುವಾಗ ಪ್ಲಸ್ಸನ್ನು ಫಸ್ಟ್ ಬರಿಬೇಕು, ಆಮೇಲೆ ಮೈನಸ್ ಬರಿಬೇಕು. ಫಸ್ಟ್ ಪ್ಲಸ್ ಆಮೇಲೆ ಮೈನಸ್, ಸಿಂಪಲ್ ಅಲ್ಲ? ಸೊ ಇದನ್ನು ಏನಂತ ಕರೀತಾರೆ? ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ. ಯಾವ ರಿಯಾಕ್ಷನಲ್ಲಿ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತಲ್ಲ ಅದನ್ನು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಯಾವ ರಿಯಾಕ್ಷನ್ ಇದರಲ್ಲಿ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ ಅದಕ್ಕೆ ಇದನ್ನು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕರೀತಾರೆ ಸ್ಟೂಡೆಂಟ್ಸ್. ಓಕೆ, ಇದು ನಿಮ್ಮ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇನ್ನು ಉಳಿದಿದ್ದು ಯಾವುದು ಸ್ಟೂಡೆಂಟ್ಸ್? ನಿಮಗೆ ಆಕ್ಸಿಡೇಷನ್ ಉಳಿದಿದೆ, ರಿಡಕ್ಷನ್ ಉಳಿದಿದೆ, ಕೊರೋಷನ್ ಉಳಿದಿದೆ, ರ್ಯಾನ್ಸಿಡಿಟಿ ಉಳಿದಿದೆ. ಇದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೇನೆ. ಆಕ್ಸಿಡೇಷನ್ ರಿಡಕ್ಷನ್ ಒಂದು ವೀಡಿಯೋ, ಕೊರೋಷನ್ ರ್ಯಾನ್ಸಿಡಿಟಿ ಅಂದರೆ ಎಲ್ಲ ವೀಡಿಯೋದಲ್ಲಿ ಇದಿಷ್ಟು ಕಂಪ್ಲೀಟ್ ಮಾಡ್ತೇನೆ. ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ಸ್. ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ಗೊತ್ತಾಯ್ತಾ? ಇಲ್ಲಿ ಯಾವುದೇ ಎಕ್ಸಾಂಪಲ್ ಕೊಡಲಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಹೇಗೆ ಗೊತ್ತಾಗುತ್ತೆ ಕೇಳಿದರೆ, ಕಾಂಪೌಂಡ್ ಇರುತ್ತೆ ಅಂದರೆ ನೋಡಿ AB ಮತ್ತು CD ಅಲ್ವಾ? ಬಟ್ ಇಲ್ಲಿ ನೋಡಿ A, ಇಲ್ಲಿದ್ದು ಬರೀ A, ಇಲ್ಲಿ ನೋಡಿ BC ಅಲ್ವಾ? ಇಲ್ಲಿ ಇದರಲ್ಲಿ AB ಮತ್ತು CD, ಬಟ್ ಇಲ್ಲಿ A ಮಾತ್ರ ಇರೋದು, ಇಲ್ಲಿ BC ಇದೆ. ನೆನಪಿಟ್ಕೊಳ್ಳಿ, ಡಿಸ್ಪ್ಲೇಸ್ಮೆಂಟ್ ಡಬಲ್ ಡಿಸ್ಪ್ಲೇಸ್ಮೆಂಟಲ್ಲಿ ಇಲ್ಲೂ 2 ಎಲಿಮೆಂಟ್ಗಳಿರಬೇಕು ಅಥವಾ ಸಬ್ಸ್ಟೆನ್ಸ್ಗಳಿರಬೇಕು, ಇಲ್ಲಿ 2 ಸಬ್ಸ್ಟೆನ್ಸ್ಗಳಿರಬೇಕು, ಆವಾಗ ಮಾತ್ರ ಡಬಲ್ ಡಿಸ್ಪ್ಲೇಸ್ಮೆಂಟ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಆಕ್ಸಿಡೇಷನ್ ರಿಡಕ್ಷನ್ ಮತ್ತು ಕೊರೋಷನ್ ಟ್ರಾನ್ಸಿಡಿಟಿ ಹೇಳಿಕೊಡ್ತೇನೆ. ಅಲ್ಲಿಗೆ ಈ ಚಾಪ್ಟರ್ನ ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಯಾವುದೇ ಕ್ವಶನ್ ಕೊಟ್ಟರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕ್ವಶನ್ನ ಬರೆಯುವಂಥ ಕೆಪಾಸಿಟಿ ಇರಬೇಕು ನಿಮಗೆ. ಇದ್ರ ಮೇಲೆ ಕೇಳ್ತಾರೆ 4 ರಿಯಾಕ್ಷನ್ ಒಂದೊಂದು ಪಕ್ಕ, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟು, ಕಾಂಬಿನೇಷನ್ ಮತ್ತು ಡಿಕಂಪೋಸಿಷನ್, ಇದಿಷ್ಟರಲ್ಲಿ ಪಕ್ಕ ಆಯಿತಾ? ಅದಾದಮೇಲೆ ಇದರಲ್ಲಿ ಒಂದು ಕೇಳ್ಬೋದು, ಆಕ್ಸಿಡೇಷನ್ ರಿಡಕ್ಷನ್, ಕೊರೋಷನ್ ಟ್ರಾನ್ಸಿಡಿಟಿ. ಅರ್ಥ ಆಯಿತಾ? ಸರಿ ಸ್ಟೂಡೆಂಟ್ಸ್, ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೇನೆ, ಯಾವುದು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಇದ್ರ ಮೇಲೆ. ಸೊ ಏನಾದರೂ ಡೌಟ್ಗಳಿದ್ರೆ ದಯವಿಟ್ಟು ಈ ನಂಬರ್ಗೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಗೊತ್ತಾಯ್ತಾ? ಮ್ಯಾಥ್ಸು ಕೂಡ ಮಾಡಿದ್ದೀನಿ, ನೀವು ಪ್ಲೇ ಲಿಸ್ಟಿಗೆ ಹೋಗಿ ಮ್ಯಾಥ್ಸನ್ನು ನೋಡಿ, ಇಂಪಾರ್ಟೆಂಟ್ ಚಾಪ್ಟರ್ ಮಾಡಿದ್ದೀನಿ. ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಇವತ್ತು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಆಯಿತಾ? ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ನಿಖಿಲೇಶ್. ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಎಲ್ರಿಗೂ ಶುಭ ದಿನ. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು.